ಸೊ ವೆಲ್ಕಮ್ ಗೈಸ್, ಡೇ 24 ವ್ಲಾಗಿಗೆ ಸ್ವಾಗತ. ಇವತ್ತೇನದು ಎಕ್ಸಾಮ್ ನಡ್ತಿದ್ವಿ. ಅವ್ರಿಗೆ ಕಾರ್ ತೆಗಿಲತ್ತಾರ, ಸೋಟ್ಲತ್ತಾರ. ಸೊ ಎಕ್ಸಾಮ್ಗೆ ಹೋಗತ್ತೆ ಇವತ್ತು. ಎಕ್ಸಾಮ್ ಬರೀಲಕ್ಕ ಏನೇ ಮಮ್ಮಿ ಏನ್ರ ಹೇಳ್ತೇನೆ, ವ್ಲಾಗ್ ನೋಡ್ತಾರ ಹೇಳು ಬರೀ ಸಿಟ್ಟಿನಾಗ ನೋಡ್ರಿ ಜರ. ಯಾಕಂದ್ರೆ ಕಾರ್ ಒಯ್ಲ ತಿನ್ಸಿ ಸಿಟ್ಟಿನ ಕಾರ್ ತೆಗ್ದಿನ ಸಲಿಕ್ಕೆ ಸಿಟ್ಟು ಬಂದದ ಅವ್ರಿಗೆ. ನೋಡ್ರಿ ಏನು ಮಾಡ್ಬೇಕು ಗಾಯಸ್, ಕಾರ್ ತೆಗ್ದ್ರ ಸಿಟ್ಟು ಮಾಡಿದ್ರ ಸಿಟ್ಟು. ನಡೀತದೆ ಹೆಂಗ ವೈಸ ನಡೀತದೆ ಹೆಂಗ ನೀವು ಹೇಳ್ರಿ. ಈಗ ಹೋಗದ್ದ ಕಾರ್, ಈಗ ಎಕ್ಸಾಮ್ಗೆ ಹೋಗದ್ದ ಹೆಂಗದ ಎಕ್ಸಾಮ್ಗೆ ಕಾರ್ ಉಳ್ಳೈತಿದ್ಯೋ ಲುಕ್ ನಡೆದಿದ್ದೀವಿ ನೋಡ್ರಿ. ಎಕ್ಸಾಮ್ಗೆ ಹೋಗವನ್ನ ಬೀದರ್ ಬೇರೆ ಕಡೆ. ಸೊ ನಾವು ಕಾರ್ ತಗೊಂಡು ಎಕ್ಸಾಮ್ ಗೈಸ್ ಎಕ್ಸಾಮ್ ಮುಗ್ದದ. ಸೊ ಬಂದಿದ್ದೀವಿ ನೋಡ್ರಿ ಹೋಗದ್ದ ಮನೆಗೆ. ಎಕ್ಸಾಮ್ರ ಫಸ್ಟ್ ಕ್ಲಾಸ್ ಆಗ್ಯದ. ಸೊ ಮುಂದೆ ಏನದ ನಮ್ಮ ದೋಸ್ತಿಗೆ ತಗೊಂಡು ಹೋಗದ್ದ ನೋಡ್ಬೇಕು ನೀವೆಲ್ಲ. ಗೈಸ್ ಎಕ್ಸಾಮ್ ಬಿಡಿಸಿದೆವು. ಎಕ್ಸಾಮ್ ಬಿಡಿಸಿ ಟೈಮ್ ಎಷ್ಟಾಗ್ಯದ 2 ಆಲತ್ತು. 1:30 ಹೊರ ಬಂದಿದೆವು, 2 ಆಗ್ಯದ. ದಿಸ್ ಈಸ್ ಅ ಓಂಕಾರ್ ಬಿರದರ್, ಕಿಂಗ್ ಆಫ್ ಯಾವ್ರಿಗೆ ಅವ್ರ ಊರಿಂದ ಗೌಡನೇ ಗೊತ್ತವ. ಇದು ಅವಾಗ ಗೌಡ ಆಗ್ಯದ, ಸಾಮಾನ್ಯ ವ್ಯಕ್ತಿ. ಕುಂತಿದ್ದೇವೆ ಇಲ್ಲಿ ಏನಾರ ತಿಂಬಾರಂತ ನೋಡ್ಬೇಕು. ಎಕ್ಸಾಮ್ ಮುಗಿಸ್ಕೊಡಿ ನೂಡಲ್ಸ್ ತಿಂದು 3 ಗಂಟೆಗೆ ಮನೆಗೆ ಬಂದಿದ್ದೇವೆ. ಸೊ ನೋಡಬೇಕು ಇವಾಗ ಟೈಮ್ 4 ಆಲತ್ತದ. ಇವತ್ತು ಏನು ಮಾಡೋದು ಅಂದ್ರೆ ಒಂದು ಎಡಿಟ್ ಮಾಡೋದಿತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಆಲ್ರೆಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೀನಿ. ಯಾರು ನೋಡಲಿ ಬೇಗ ಹೋರಿ. ಆ್ಯಂಡ್ ಮಳೆ ಹೊಂಟದ್ರಿ. ಮಳೆ ಏನು ದಿನ ಭೀ ಬೀಳೋದು. ಈಗ ಹೊಂಟದ ಮಳೆ. ಇದು ಏನು ಬೀಳೋದು. ಈಗ ಸ್ವಲ್ಪ ಮಾಡ ಆಯ್ತದ ಹೋಯ್ತದ ಅಷ್ಟೇ ಅದ. ಇದು ಮಳೆಯನ್ನು ಹಿಂಗೆ ಕಂಟಿನ್ಯೂಸ್ ಬೀಳೋದು ಏನಿಲ್ಲ. ಎಲ್ಲ ರೈತರಿಗೆ ಹೈರಾಣ ಮಾಡ್ಯಾಕ್ಲತ್ತದ ಬೈ. ಮಳೆ ದೇವ್ರೆ ಮಳೆ ಬರ್ಲಿ ಬೇಗ ಗೈಸ್. ಊಟ ಮಾಡತ್ತಿದ್ದೆವು ನೋಡ್ಬೇಕು ನೀವೆಲ್ಲ. ಇವತ್ತು ಹಳಿಕೆಡ್ಕ್ ಹೋಗಿರೋ ಬಜ್ಜಿ ಗೀಜ ತಂದಾರ. ಏನು ಮಾಡ್ರಿ ಮಮ್ಮಿ ಹಳಿಕೆಡ್ ಯಾಕೆ ಹೋಗಿದಿ ಅಂದ? ಸಾಲ್ ಡ್ರೆಸ್ ತರ್ಲಕ್ಕೋ. ಸಾಲಿ ಡ್ರೆಸ್, ಕಾಲೇಜ್ ಡ್ರೆಸ್. ಸಾಲಿ ಡ್ರೆಸ್ ಅಂದ್ ಸಾಲಿಗೆ ಯಾರು ಹೋಗೋರಿಲ್ಲ. ಕಾಲೇಜ್ಗೆ ಹೋಗೋರ ಕಾಲೇಜ್ ಡ್ರೆಸ್ ತರ್ಲಕ್ಕೆ ಹೋಗಿರೋ ಹಳಿಕೆಡ್ಕು. ಸೊ ನೋಡ್ರಿ ಒಲ್ಲಿ ಯಾರ ಸಿಕ್ಕಿರಿಲ್ಲ. ಸಿಕ್ಕಿರು ಏನಂತ ಬಾಜಾರ್ ತುಂಬಾ ಮಂದಿ ಸಿಕ್ಕಿರು. ಏನಂತ ಅಂದ್ರೆ ಯಾರು ನೋಡಿದ್ರು ಬಾಜಾರೇ ಮಂದಿ ಸಿಕ್ಕಿರು ಅಂದ್ರೆ ಖಾಲಿ ಇರ್ತದ. ಬಾಜಾರ್ ಮಂದಿನೇ ಮಂದಿ. ಮಳಿ ಎಲ್ಲ ಕಡದ ಬ್ಯಾರೆ ಊರ. ನಮ್ಮ ಊರಾಗೆ ಮಳಿ ಇಲ್ಲ. ಉತ್ತರ ಕರ್ನಾಟಕದಾಗೆ ಆ ಕಡೆ ಎಲ್ಲ ಮಳಿ ಅಂದ್ರೆ ಬೆಂಗಳೂರು ಸೈಡ್ ಎಲ್ಲ ಟಿವಿಯಾಗ. ನಮ್ಮ ಊರ್ ಕಡೆ ಯಾಕೆ ಮಳಿ ಇಲ್ಲ? ಹಾಳ ಅಲ್ಲತ್ತದ. ಇಲ್ಲಿ ಮಳಿ ಸಿಗಲ್ಲ ಹೊಂಟದು, ಮಳಿ ಬೀಳಲ್ಲ ಹೊಂಟದು. ಬೆಂಗಳೂರ್ದಾಗ ಪೂರ ಏಸು ಹೈರಾಣ ಆಗ್ಲತ್ತದ ಮಳಿ. ನಂಬಲ್ಲಿ ಯಾಕಿಲ್ಲ ಹೇಳ್ರಿ, ಯಾಕಿಲ್ಲ? ಜನಗಳ ನೆಟ್ಟಕ್ಕಿಲ್ಲ. ಒಬ್ರು ಮತ್ತೊಬ್ರು ಕೇಳಲ್ಲ, ಮಾಡಿರ ಕೇಳ್ತದ. ಕರೆಕ್ಟ್ ಅಂದ್ರು ನೋಡ್ರಿ 100%. ಈಗ ಹಸುವಾಗಿ ಮಾತಿ ಇಟ್ಟುಗಳು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿ ತನಕ ಎಲ್ಲ ಚೆನ್ನಾಗಿರ್ರಿ, ಸ್ಟೇ ಇರ್ರಿ, ಹ್ಯಾಪಿಯಾಗಿರ್ಲಿ.